ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ತಿಳಿದು ತಿಳಿಯದೆಯೂ BGM3 ಜಗಳವಾಡಿಬಿಟ್ರು. ಆಕೆಗೆ ಎಕ್ಸಾಮ್ಸ್ ಇದ್ರೂ ಒಂದು ವಿಶ್ ಮಾಡಲಿಲ್ಲ ಈ ಬಿಳಿ ಗೋರಿಲ್ಲ ಎನ್ನುವುದೇ ಚಿಂತೆ. ಅವಳ ಎಕ್ಸಾಮ್ಸ್ ಮುಗಿದ್ಮೇಲೆ ಕ್ಷಮೆ ಕೇಳೋಣ ಎಂದು ಆಲೋಚಿಸಿದ್ದ ಹೀರೋ. ಚಂದನಾ, ಗೆಟ್ ಇನ್ ಕರೆದರೂ ಲ್ಯಾಬ್ ಒಳಗಡೆ ಇದ್ದ ಇನ್ವಿಜಿಲೇಟರ್. ಎಸ್ ಮ್ಯಾಮ್ ಎನ್ನುತ್ತಾ ಒಳಗಡೆ ಬಂದವಳ ಮುಂದೆ ಕೈ ಚಾಚಿ ಹಾಲ್ ಟಿಕೆಟ್ ಕೇಳಿದರು. ಓ ಸಾರಿ ಎಂದು ಬ್ಯಾಗ್ ಒಳಗಡೆ ಕೈ ಹಾಕಿದ್ಲು. ಆದರೆ ಹಾಲ್ ಟಿಕೆಟ್ ಕಾಣಿಸ್ಲಿಲ್ಲ. ಚಂದನಾ, ಇಟ್ಸ್ ಗೆಟಿಂಗ್ ಲೇಟ್ ಎಂದು ಅವರು ಆತ್ರ ತೋರಿಸ್ತಿದ್ರು. ಇವಳಿಗೆ ಹಾಲ್ ಟಿಕೆಟ್ ಕಾಣಿಸ್ತಿಲ್ಲ. ಅಯ್ಯೋ, ಎಲ್ಲೋಯ್ತು, ತನ್ನ ಅಥವಾ ಮರ್ತ್ಬಿಟ್ನಾ ಎಂದು ಬಾಯಲ್ಲಿ ಉಗುರು ಕಿತ್ತವಳು ಮ್ಯಾಮ್ ಕೆನ್ ಐ ಶೋ ಇನ್ ಮೈ ಫೋನ್ ಎಂದು ಕೇಳ್ಕೊಂಡ್ಲು. ಆದರೆ ಅವರು ನೋ, ವಿ ನೀಡ್ ಹಾರ್ಡ್ ಕಾಪಿ ಎಂದವರಿಗೆ ಒಂದು ನಿಮಿಷ ಪ್ರಿಂಟೌಟ್ ತೆಗೆಸಿ ಬರ್ತೀನಿ ಎಂದು ಓಡಿದಳು. ಅವಳ ದುರಾದೃಷ್ಟಕ್ಕೆ ಒಂದು ಜೆರಾಕ್ಸ್ ಅಂಗಡಿಯೂ ತೆರೆದಿಲ್ಲ. ಆತ ಕಾಲೇಜಿನ ಒಳಗಡೆ ಜೆರಾಕ್ಸ್ ಮೆಷಿನ್ ಬಳಸೋಣ ಅಂದರೆ ಅವಳಿಗೆ ಆಪ್ರೇಟ್ ಮಾಡೋಕ್ಕೆ ಬರ್ತಿಲ್ಲ. ಯಾರನ್ನಾದರೂ ಕೇಳೋಣ ಅಂದರೆ ಯಾರೂ ಕಾಣಿಸ್ತಿಲ್ಲ. ನಡುಕ ಶುರುವಾಗಿತ್ತು. ಏನು ಮಾಡಬೇಕು ಅರಿಯದೆ ಗೌರವ್ಗೆ ಫೋನ್ ಮಾಡ್ಲಾ ಮನಸ್ಸು ಕೇಳ್ತು. ಆದರೆ ಬುದ್ಧಿ ವಾಟ್, ಅವನ ಮುಂದೆ ಚೀಪ್ ಆಗ್ತೀಯಾ ಎನ್ನುತ್ತಾ ಈಗೋ ತೋರಿಸಿತ್ತು. ಸಮಯವೂ ಮೀರ್ತಿದೆ. ಏನು ಮಾಡಬೇಕು ತಿಳಿಯದೆ ಕಾಲೇಜಿನ ಹೊರಗಡೆ ಯಾವುದಾದ್ರೂ ಬೇರೆ ಶಾಪ್ ಉಂಟಾ ನೋಡೋಣ ಎಂದು ಮ್ಯಾಪ್ ಹಾಕಿದ್ಲು. ಆದರೆ ಎಲ್ಲವೂ 10 ಕಿಲೋಮೀಟರ್ ದೂರದಲ್ಲಿತ್ತು. ಅವಳಿಗೆ ತಲೆ ಓಡ್ತಿಲ್ಲ. ಇದೆಲ್ಲ ಬೇಕಾ ಅನ್ನಿಸ್ಬಿಡ್ತು. ಸುಮ್ಮನೆ ಕೂತ್ಬಿಟ್ಲು. ಏನು ಮಾಡಬೇಕು ರಾಯ್ರೆ, ಇದೆಲ್ಲ ಏನೂ ಬೇಡ ಅನ್ನಿಸ್ತಾ ಇದೆ. ಸುಮ್ಮನೆ ನಾನು ಊರಿಗೆ ಹೋಗ್ಬಿಡ್ಲಾ? ಯಾವನು ಪ್ಲೇಸ್ಮೆಂಟ್ ಆಫೀಸರ್ ಥರ ಬಂದು ಕತ್ತಿಗೆ ಕುಣಿಕೆ ಹಾಕಿ ಇಲ್ಲಿ ತಂದು ಬಿಸಾಕಿದ್ದಾನೆ. ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾನೂ ಇಲ್ಲ ಎಂದು ಕಣ್ಣಂಚಲ್ಲಿ ನೀರಾಕಿ ಒರೆಸಿಕೊಂಡವಳ ಮುಂದೆ ಹಾಲ್ ಟಿಕೆಟ್ ಹಿಡಿದು ನಿಂತಿದ್ರು ಅದ್ಯಾರೋ. ಹಾಲ್ ಟಿಕೆಟ್ ನೋಡಿದವಳು ಫುಲ್ ಖುಷ್. ನೀನು ಹಾಲ್ ಟಿಕೆಟ್ ಹಬ್ಬ, ಕೊಂಕಣ ಸುತ್ತಿ ಬರೋಕ್ಕೆ ಹೋಗಿದ್ದ ಬಾಡಿಗೆ ಮನೆ ಬಾಮೈದ ಎಂದು ಬೈಕೊಂಡು ತಲೆ ಮೇಲೆತ್ತು ನೋಡಲು ಕಂಡಿದ್ದು ಅವಳ ತಾಳಿ ಓನರ್ ಬೀಜಿ. ಅವನನ್ನು ನೋಡಿ ನಿಂತವಳು ಅದು ಟೆನ್ಷನ್ನಲ್ಲಿ ಎನ್ನುವ ಮಾತಿಗೆ ಕಡಿವಾಣ ಹಾಕುವಂತೆ ಮೊದಲು ಹೋಗಿ ಎಕ್ಸಾಮ್ಸ್ ಮುಗಿಸಿ ಬಾ ಎಂದು ಮಾತಾಡದೆಯೇ ಸನ್ನೆ ಮಾಡಿದ. ಈಗಲೂ ಆಲ್ ದಿ ಬೆಸ್ಟ್ ಹೇಳಿಲ್ಲ ಈ ಬಿಳಿ ಕೋರಿಲ್ಲ ಎಂದು ಸಿಡುಕುತ್ತಾ ಅವನಿಗೆ ಬೆನ್ನಾಕಿ ಹೋಗುತ್ತಿದ್ದವಳ ಮನಸ್ಸು ನಾನೇನಾದರೂ ದೊಡ್ಡ ತಪ್ಪು ಮಾಡಿದ್ದೀನ? ತಪ್ಪೆಲ್ಲ ನಿಮ್ಮದೇ ಅಲ್ವಾ? ಸಾರಿ ಕೇಳಿದ್ರೆ ನಿಮ್ಮ ಗಂಟೇನಾದರೂ ಕರ್ಗುತ್ತಾ? ಒಳ್ಳೆ ಬಚ್ಚೆ ನಡಿ ಪಿಂಕದ ಸಿಂಗ ಎಂದು ಬೈಕೊಂಡೇ ಸಾಕ್ತಿದ್ದವಳ ಕಡೆ ನೋಡ್ತಾ ಎಕ್ಸಾಮ್ಸ್ ಮುಗಿಸ್ಕೋ ಬಾಯ್ ಬಡ್ಕಿ, ನನ್ನ ತಪ್ಪಿಗೆ ಕ್ಷಮೆ ಕೇಳ್ತೀನಿ. ಆದರೆ ನೀನಾಡಿದ್ದು ಸಣ್ಣ ಮಾತಲ್ಲ, ಅದು ತಪ್ಪೆ. ನೀನು ಕೂಡ ಕ್ಷಮೆ ಕೇಳಬೇಕು ಎಂದು ಉತ್ತರಿಸಿದ್ದ. ಹಿಂತಿರುಗದೆ ಓಡಿ ಬಂದವಳು ಹಾಲ್ ಟಿಕೆಟ್ ಕೊಟ್ಟು ಒಳಗಡೆ ಹೋಗಿ ಲ್ಯಾಬ್ ಮುಂದೆ ಕೂತು ಶೆಕೆ ಉರಿಸಿಕೊಳ್ಳಲು ಕರ್ಚೀಫ್ ತೆರೆದ್ರೆ ಅದರಲ್ಲಿ ಏನೋ ಬರೆದಂತೆ ಕಾಣಲು ಉಲ್ಟಾ ಮಾಡಿ ನೋಡಿದ್ಲು. ಆಲ್ ದಿ ಬೆಸ್ಟ್ M3 ಎಂದು ಬರೆದಿರಲು ಅವಳ ಮುಖದಲ್ಲಿ ಸಣ್ಣ ನಗೆಯೊಂದು ಬಂದು ಮಾಯವಾಗಿತ್ತು. ಆಹಾ, ನಮ್ಮ ಹೀರೋ ಆಲ್ ದಿ ಬೆಸ್ಟ್ ಕಡೆಗೂ ತಿಳಿಸ್ತ. ಎಕ್ಸಾಮ್ಸ್ ಮುಗಿಸಿ ಬರುವವಳಿಗಾಗಿಯೇ ಕಾದಿದ್ದನು ಗೌರವ್. ಅದ್ಭುತವಾಗಿ ಮುಗಿಸಿ ಬಂದವಳು ತನಗಾಗಿ ಕಾದಿದ್ದವನ ನೋಡಿ ಓಡಿ ಬಂದಿದ್ದಳು. ಎಕ್ಸಾಮ್ಸ್ ಮಸ್ತಾಗಿ ಮಾಡಿದ್ದ ಪ್ರಭಾವವೋ ಏನೋ ಜಗಳದ ನೆನಪೇ ಇಲ್ಲದಂತೆ ಮಾತು ಶುರು ಮಾಡಿಕೊಂಡ್ಲು. ಗೌರವ್ ಸರ್, ನನಗೆ ಸೆಕೆಂಡ್ ಪ್ರೋಗ್ರಾಮ್ ಬಂದಿತ್ತು, ಫಟಾಫಟ್ ಅಂತ ಮುಗಿಸ್ಬಿಟ್ಟೆ. ವೈವಾ ಅಂತೂ ಮಸ್ತಾಗಿ ಮಾಡಿದೆ. ಅದೂ ಅಲ್ಲದೆ ವೈವಾ ಕೇಳಿದವರು ನನ್ನ ಬಗ್ಗೆ ಚೆನ್ನಾಗಿ ತಿಳಿದಿದ್ದವ್ರೆ ಅಂತೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಊರಿನ ಪಕ್ಕ ಊರಲ್ಲೇ ಮುಂಚೆ ಇದ್ದಿದ್ದು ಅಂತ ಆತ್ಮೀಯವಾಗಿ ಮಾತಾಡಿದ್ರು. ಐ ಆಮ್ ಹ್ಯಾಪಿ ಎಂದು ಊರುದ್ದ ಮಾತಾಡಿ ಅವನೊಟ್ಟಿಗೆ ಜಗಳವಾಗಿಡೋದು ನೆನೆದು ತೆಪ್ಪಗಾದಳು. ಅವನೇನೋ ಉತ್ತರಿಸಲೇ ಇಲ್ಲ. ಕಾರ್ ಡೋರ್ ತೆರೆದವನಿಗೆ ಏನು ಹೇಳದೆ ಸುಮ್ಮನೆ ಕೂತು ಜಾನು ಸಮರ್ಥ್ ಎನ್ನುತ್ತಾ ಎಲ್ಲರ ಬಳಿ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿದೆ, ನಾಡಿದ್ದು ಇನ್ನೂ ಒಂದು ಲ್ಯಾಬ್ ಎಕ್ಸಾಮ್ ಉಂಟು ಅಷ್ಟೇ, ಆಮೇಲೆ ರೈಟಿಂಗು ಅದು ಆನ್ಲೈನ್ ಅಲ್ವಾ, ಹೇಗೋ ಮುಗಿಯುತ್ತೆ ಅಂತ ಮಾತಾಡ್ತಿದ್ದವಳ ಮಾತು ಕಿವಿಗೆ ಹಿತವೆನಿಸಿ ನಕ್ಕನು. ತನ್ನವಳೇನೂ ತಿಂದಿಲ್ಲ ಎನ್ನುವುದನ್ನು ಅವಳ ಚೆಹರೆಯಲ್ಲೇ ಅರಿತವ ಅದಕ್ಕೂ ಒಂದು ಉಪಾಯ ಮಾಡಿದ್ದ. ಮನೆಗೆ ಬರುತ್ತಿದ್ದಂತೆಯೇ ರಾಜಪ್ಪ ಕೂಗಿದ. ಹೇಳಿ ಸರ್ ಎಂದು ಬಂದವರಿಗೆ ನಾನಿವತ್ತು ನೈಟ್ ಡಿನ್ನರ್ಗೆ ಹೋಗ್ತಿದ್ದೀನಿ ಆ್ಯಂಡ್ ಮಧ್ಯಾಹ್ನ ಕೂಡ ಟೀಮ್ ಲಂಚ್ ಇದೆ, ನನಗೆ ಅಡುಗೆ ಮಾಡಬೇಡ, ಬೇಕಿದ್ರೆ ಯಾರಿಗಾದರೂ ಕೇಳಿ ಮಾಡು ಎಂದವನು ಅವಳ ಮುಖ ನೋಡಲು ರಾಜಪ್ಪ, ಮನುಷ್ಯರಿಗೆ ಮನುಷ್ಯತ್ವ ಸಾಯ್ತಿದೆ ಅಂತ ಅರ್ಥ ಆಗ್ತಿದೆ. ನನಗೆ ಯಾವುದಾದ್ರೂ ರಸಂ ಮಾಡಿ ಸಾಕು, ನಾನು ಯಾರ ಜೊತೆಯಲ್ಲೂ ಲಂಚ್ ಅಥವಾ ಡಿನ್ನರ್ ಮಾಡೋದಿಲ್ಲ ಎಂದು ಮೂತಿ ತಿರುವಿ ಹೋದವಳ ನೋಡಿ ಒಳಗೆ ನಕ್ಕವ. ರಾಜಪ್ಪ, ಅವಳು ಊಟ ಮಾಡಿಲ್ಲ ಅಂದರೆ ರೂಮಿಗೆ ತಗೊಂಡು ಹೋಗ್ಕೊಡಿ, ಊಟ ಮಾಡಿದ್ಮೇಲೆ ನನಗೆ ಕಾಲ್ ಮಾಡಿ ಹೇಳಿ, ಇದೆಲ್ಲ ನಾನು ಕೇಳ್ತಿದ್ದೀನಿ ಅನ್ನೋದು ಅವಳಿಗೆ ಗೊತ್ತಾಗಬಾರ್ದು ಎಂದು ವಾರ್ನ್ ಮಾಡಿ ಹೋದನು. ಗೌರವ್ ಸರ್ ಲವ್ಸ್ ಹರ್ ಲಾಟ್, ಟೇಕ್ ಕೇರ್ ರಾಜಪ್ಪ
ಎಂದು ಫೆಬ್ ನಮ್ಮ ಹೀರೋನ ಹಿಂಬಾಲಿಸಿದ. ತಾನು ಸರಿಯಾಗಿ ತಿನ್ನದಿದ್ರೂ ಅವಳಿಗೆ ಕಾಡಿಸಲು ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿ ಬಗೆ ಬಗೆ ತಿಂಡಿ ತಿಂದಂತೆ ಬಿಲ್ಡಪ್ ಕೊಡ್ತಿದ್ದ. ಅವಳು ಅವನ ಸ್ಟೇಟಸ್ ನೋಡಿ ಹಸಿವಾಗಿ ಊಟ ಮಾಡ್ತಿದ್ಲು. ಮೊದಲೇ ತಿಂದು ಪೋತಿ ಅಲ್ವಾ, ಹೆಂಗೆ ನಮ್ಮ ಹೀರೋ. ಇಬ್ಬರಿಗೂ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಹೆಚ್ಚೇ ಪ್ರೀತಿ. ಆದರೂ ಈಗೋ ಬಾಕಿ ಇದ್ದ ಎಕ್ಸಾಮ್ ಕೂಡ ಸದ್ದಿಲ್ಲದೆ ಮುಗೀತು ಮಾರ್ರೆ. ಅವನು ಆಡಿದ ಮಾತಿಗೆ ಪಶ್ಚಾತ್ತಾಪ ಪಡೆದ ದಿನವೇ ಇಲ್ಲ. ಅವಳು ಅವನ ಸನಿಹ ನೆನೆಯದ ದಿನಗಳೇ ಇಲ್ಲ. ಅವಳ ನೆನಪಲ್ಲಿ ಅವಳೊಟ್ಟಿಗಾಡಿದ ಮಾತಿಗೆ ಮರುಗಿ ದಿನಾಲೂ ಸರಿಯಾಗಿ ತಿನ್ನದೆ ಯಾರೊಂದಿಗೂ ಸರಿಯಾಗಿ ಮಾತಾಡದೆ ಹುಚ್ಚನಾಗಿದ್ದ ಎಂದರೂ ತಪ್ಪಿಲ್ಲ. ಎಲ್ಲವನ್ನೂ ನೋಡ್ತಾ ಅಂತೂ ಇಂತೂ BGM3 ಕತೆ ಮುಗೀತು. ಸಣ್ಣ ಚಸ್ಮಾ ದೊಡ್ಡ ಕೆಲಸ ಮಾಡ್ತು ಎಂದು ಬಹಳ ಸಂತಸ ಪಟ್ಟಳು ಕುಮುದ. ಆದರೆ ನಿಜವಾದ ಪ್ರೀತಿಗೆ ಸೋಲಿಲ್ಲ ಅನ್ನೋದು ಇದರ ವಿಚಾರದಲ್ಲೂ ಸತ್ಯವೆನಿಸುವಂತೆ ಎಕ್ಸಾಮ್ ಮುಗಿಸಿ ಬಂದಿದ್ದ ಚಂದು ಫೋನ್ಗೆ ಒಂದು ಕರೆ ತಯಾರಾಗಿತ್ತು. ಹಲೋ ಕೇಳಿದಳು. ರಾಯಲ್ ಏರಿಯಾಗೆ ಬಾ ಎಂದು ಕರೆ ತುಂಡರಿಸಿಬಿಟ್ರು. ಹಲೋ ಹಲೋ ಕೂಗಾಡಿದ್ಲು. ಕರೆ ಕಟ್ಟಾಗಿದ್ದು ನೋಡಿ ಕ್ಯಾಬ್ ಬುಕ್ ಮಾಡಿಕೊಂಡು ಅದೇ ಏರಿಯಾಗೆ ಬರಲು ಪುಟ್ಟ ನಾಯೊಂದು ಕೊರಳಿಗೆ ಗಿಫ್ಟ್ ಬಾಕ್ಸ್ ನೇತಾಕೊಂಡು ಬಂದಿತ್ತು. ಅದನ್ನು ತೆರೆಯಲೋ ಬೇಡವೋ ಎಂದು ಆಲೋಚಿಸುತ್ತಾ ಕಡೆಗೂ ತೆರೆದು ನೋಡಲು ರೂಟ್ ಮ್ಯಾಪ್ ಇತ್ತು. ಅದನ್ನೇ ಫಾಲೋ ಮಾಡ್ತಾ ಹೋದವಳಿಗೆ ಸಿಕ್ಕಿದ್ದು ಪಾರ್ಕ್ ರೀತಿ ಕಾಣ್ತಿದ್ದ ಸ್ಮಶಾನ. ಸ್ಮಶಾನ? ಇಲ್ಲಿಗೆ ಯಾಕಪ್ಪ ನನ್ನನ್ನು ಕರ್ಕೊಂಡು ಬಂದ್ರು ಇವರು? ಡಯಾನ ಭೂತಗೀತ ಆಗಿದ್ದಾಳ? ಕೊಲ್ಲೂರು ಮೂಕಾಂಬಿಕೆ ಮಂತಾಳ ರಾಯರೇ ಹೊರನಾಡಿನ ಅನ್ನಪೂರ್ಣೆ ಕೊಳ್ಳೇಗಾಲದ ಪವರ್ಫುಲ್ ಮಾರಿ ಕಾಂಬೆ ನೀವೇ ಕಾಪಾಡಬೇಕು ಎಂದು ಸೀದಾ ಒಳಗಡೆ ನಡೆದುಕೊಂಡು ಬರಲು ಆ ಮ್ಯಾಪ್ ಪ್ರಕಾರ ಒಂದು ಸಿಮೆಟ್ರಿ ಮುಂದೆ ನಿಂತಳು. ಮತ್ತದೇ ಕರೆ ಬಂತು. ನೀನು ಗೌರವ್ ಮೇಲೆ ಏನು ಅನುಮಾನ ಪಡ್ತಿದ್ಯೋ ಅದಕ್ಕೆ ಉತ್ತರ ನೀನು ಹಿಂದೆ ಎಂದು ಹೇಳಿದವರ ಮಾತಿಗೆ ಏನು ಎಂದು ತಿರುಗಿ ನೋಡಿದವಳ ಮುಖದಲ್ಲಿ ಭಯಂಕರ ಗಾಬರಿ. ತುಂಬ ನಾಜೂಕಾಗಿ ಕಟ್ಟಿದ ಸಿಮೆಟ್ರಿ ಅದು. ಯಾರದ್ದು ಎಂದು ಹೆಸರು ಓದವಳಿಗೆ ಕಂಡಿದ್ದು ಡಯಾನ ಮತ್ತು ಸತ್ತ ದಿನಾಂಕ ನೋಡಿದ್ರೆ 1 ವರ್ಷದ ಹಿಂದೆ ಇತ್ತು. ಇವಳು ಸತ್ತಿದಾಳ ಎಂದು ತಲೆ ತಿರುಗಿ ಬಿದ್ದವಳನ್ನು ಯಾರೋ ಹೊತ್ತು ತಂದು ಬೆಡ್ ಮೇಲೆ ಮಲಗಿಸಿದ್ರು. ಕಣ್ಬಿಟ್ಟವಳು ಒಂದು ರೌಂಡ್ ಕಣ್ಣಾಡಿಸಿ ಎಲ್ಲಿದ್ದೀನಿ ಎಂದು ಎದ್ದು ಕೂರಲು ಕಣ್ಣಿಗೆ ಕಂಡನು ಸಮರ್ಥ್. ಕುಮುದ ಅವರನ್ನು ದೂರ ಮಾಡೋಕೆ ನೋಡಿದ್ಲು. ಆದರೆ ಸಮರ್ಥ್ ಅವರಿಬ್ಬರನ್ನ ಹತ್ತಿರ ಮಾಡೋದಕ್ಕೆ ಏನೋ ಒಂದು ತರೀಕ ಹುಡುಕಿದ್ದಾನೆ ಅನ್ಸುತ್ತೆ. ನೋಡೋಣ. ಸಮರ್ಥ್ ಅಣ್ಣ ಎಂದು ಅಚ್ಚರಿಯಾಗಿ ಕಂಡವಳ ಬಳಿ ಬಂದು ನೀರು ತಗೋ ಚಂದು ಎಂದು ನೀರು ಕೊಟ್ಟು ಈಗ ಹುಷಾರಾಗಿದ್ಯಲ್ವಾ ಎಂದು ಕೇಳಲು ಯಾರು ನನ್ನ ಸ್ಮಶಾನಕ್ಕೆ ಕರೆದ್ರು ಸಮರ್ಥಣ್ಣ. ಅಲ್ಲಿ ತಲೆ ತಿರುಗಿ ಬಿದ್ದವಳು ಇಲ್ಲಿದ್ದೀನಿ ಹೇಗೆ ಎಂದು ನೀರು ಕುಡಿಯಲು ನಾನೇ ನಿನ್ನ ಅಲ್ಲಿಗೆ ಕರೆಸಿದ್ದು ಎಂದ. ಯಾಕೆ? ನೆತ್ತಿಗೇರಿತು ನೀರು ಅವಳಿಗೆ. ನಾನಾಗಿ ಬಾ ಸ್ಮಶಾನದ ಬಳಿ ಅಂದಿದ್ರೆ ನೀನು 100 ಪ್ರಶ್ನೆ ಕೇಳ್ತಿದ್ದ. ಆಗ ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಮಾತು ನನಗೆ ಬರೋದಿಲ್ಲ ಅದಕ್ಕೆ ಎಂದವನ ನೋಡಿ ಸೈಲೆಂಟ್ ಕಿಲ್ಲರ್ ನೀವು. ಆದರೆ ಯಾಕೆ ಕರೆಸಿದ್ದು ಎಂದವಳಿಗೆ ಡಯಾನ ಸತ್ತು 1 ವರ್ಷ ಆಗಿದೆ. ನಿಮಗೆ ಗೌರವ್ ಮೇಲೆ ಅಸಮಾಧಾನ ಯಾಕೆ ಕೇಳ್ದ. ನಿಮ್ಗೆ ಹೇಗೆ ಗೊತ್ತು? ಗೌರವ್ ಸರ್ ಏನಾದರೂ ಹೇಳಿದ್ರಾ ಎಂದ್ಲು. ಇಲ್ಲ, ಆದರೆ ಬೇರೆ ಯಾರೋ ಮಾತಾಡ್ಕೊಂಡಿದ್ದು ನೋಡಿದೆ ಕೇಳಿದೆ ಎಂದವನು ಕತೆ ಶುರು ಮಾಡಿದ. ಹಾಗಾದರೆ ಇವನು ಕೇಳಿಸ್ಕೊಂಡ ಆ ಕತೆ ಏನು? ಕುಮುದ ಅಸಲಿ ಮುಖ ಇವನಿಗೆ ಗೊತ್ತಾಯ್ತಾ? ಮುಂದೆ ಕುಮುದ ಕತೆ ಏನಾಗುತ್ತೆ ಸತ್ಯ ಗೊತ್ತಾದರೆ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.